ಬೇಜಾರು ಅಂದರೆ ನಾವು ಅವ್ರ ಜಿಲ್ಲೆಯಲ್ಲಿ ಹುಟ್ಟಿರೋದೇ ತಪ್ಪ ಅನ್ನಿಸ್ತಿದೆ ನಮಗೆ. ನಮ್ಮನ್ನು ನೋಡ್ತಾನೆ ಇಲ್ಲ ಅವರು. ಯಾಕೆ ನಾವು ಕಾಣಿಸ್ತಾ ಇಲ್ವಾ ಅವ್ರಿಗೆ? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಥರ ಮಾಡ್ತಿದ್ದಾರೆ. ನಾವು ಅವ್ರ ಮಕ್ಕಳೇ ಅಲ್ವಾ? ಈಗ ನನ್ನ ಪ್ರಕಾರ CM ಅಂದರೆ ಒಂದು ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ. ಈಗೆಲ್ಲ ನಾಯಿನೇ ನಮಗಿಂತ ಚೆನ್ನಾಗಿ ಜೀವನ ಮಾಡ್ತಿದೆ. ಎಲ್ಲಿ ಇಷ್ಟ ಇರುತ್ತೆ ಅಲ್ಲಿ ಕುತ್ಕೊತಿದೆ, ಎಲ್ಲಿ ಇಷ್ಟ ಇದೆ ಅಲ್ಲಿ ಮಲ್ಕೊಳ್ತಿರುತ್ತೆ. ನಮಗೆ ಆ ಸ್ವಾತಂತ್ರ್ಯನೂ ಇಲ್ಲ ಈಗ. ಹಂಗಾಗ್ಬಿಟ್ಟಿದೆ. ಎಲ್ಲೂ ಏನೂ ಮಾತಾಡೋಕ್ಕಾಗಲ್ಲ, ಯಾರ ಬಗ್ಗೆನೂ ಮಾತಾಡೋಕ್ಕಾಗಲ್ಲ. ಮಾತಾಡಿದರೆ ಇವ್ರು ಕಾಂಗ್ರೆಸ್, ಇವ್ರು ಮಾತಾಡಿದರೆ JDS, ಇವ್ರು ಮಾತಾಡಿದರೆ BJP ಅಂತಾರೆ. ಮೇಡಮ್, ಈಗ ನೀವು ರೈತರೇ ಅಲ್ಲ ಅಂತ ಹೇಳ್ತಿದ್ದಾರೆ. ನೀವು ನೋಡ್ರೆ ಹಸಿರು ಶಾಲಕ್ಕೂ ಬಂದಿದ್ದೀರಾ, ಏನು ಮೇಡಮ್ ಇದು? ಸರ್, ಹಸಿರು ಶಾಲೆ ಹಾಕೊಂಡ್ರೆ ರೈತರಲ್ಲ, ಹಾಕೊಂಡ್ರೆ ರೈತರು, ಆ ಥರ ಎಲ್ಲ ಅಂದ್ಕೊಳ್ಳೋದು ನಮ್ಮ ಭ್ರಮೆ ಅನಿಸುತ್ತೆ ಸರ್. ಈಗ ಹಸಿರು ಅಂತ ಅಂದರೆ ಏನು, ಒಂದು ಗ್ರೀನ್ರಿ ಅಂತ ಇರುತ್ತೆ. ಅದ್ರ ಕಲರ್ ಯಾವುದು? ಹಸಿರು. ಈಗ ನಾವು ಬೇರೆ ಕಲರ್ ಹಾಕೊಂಡಿದ್ದೀವಿ ಅಂದರೆ ನಾವು ರೈತರಲ್ಲ, ಅದೆಲ್ಲ ತಪ್ಪು ಸರ್. ಏನಕ್ಕೆ ಈ ಥರ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಅಂತ ನಮಗೆ ಅರ್ಥನೇ ಆಗ್ತಾ ಇಲ್ಲ. ಅಂದರೆ ಮೇಡಮ್, ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಬಿಡದಲ್ಲಿರೋರು ಯಾರು ರೈತರೇ ಅಲ್ಲ, ಅಲ್ಲಿ ಎಲ್ಲ ಬರಡು ಭೂಮಿ ಇದೆ ಅಂತೇಳಿ. ಸರ್, ಇವಾಗ ಮಳೆ ಬೀಳ್ತಾ ಇದೆ. ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಒಂದೇ ಒಂದು ದಿನ ಬರೋಕ್ಕೆ ಹೇಳಿ, ಬಂದು ಜಾಗನ ನೋಡ್ಕೊಂಡು ಹೋಗೋಕ್ಕೆ ಹೇಳಿ. ಅಲ್ಲಿ ಬಂದರೆ ಅವ್ರಿಗೆ ಮನೆಗಳ ಹತ್ರ ಬರೋದು ಬೇಡ ಸರ್, ಹೊಲದ ಹತ್ರ ಬಂದು ವಿಸಿಟ್ ಮಾಡೋಕ್ಕೆ ಹೇಳಿ. ಸುಮ್ಮನೆ ಒಂದು ರೌಂಡ್ ಹೋಗೋಕ್ಕೆ ಹೇಳಿ. ರೈತರು ಇದ್ದಾರಾ ಇಲ್ವಾ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಓಕೆ ಮೇಡಮ್, ಏನಂದರೆ ಯಾವುದಾದ್ರೂ ಒಂದು ಜಿಲ್ಲೆಯವರು ಮುಖ್ಯಮಂತ್ರಿ ಆದರೆ ಆ ಜಿಲ್ಲೆಯವರೆಲ್ಲ ಖುಷಿ ಪಡ್ತಾರೆ. ನಮ್ಮ ಜಿಲ್ಲೆಯವರೊಬ್ಬರು ಮುಖ್ಯಮಂತ್ರಿ ಆದರೂ ನಮಗೆ ಏನೋ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ. ಅದೇ ರೀತಿ ನಿಮ್ಮ ಜಿಲ್ಲೆಯವರು ಈಗ ಆಗಿದ್ದಾರೆ, ನಿಮ್ಗೇನು ಅನಿಸ್ತಾ ಇದೆ ಮೇಡಮ್? ಸರ್, ಅವ್ರು ಮುಖ್ಯಮಂತ್ರಿ ಆಗಿರೋದು ನಮಗೂ ಖುಷಿ ಇದೆ. ಯಾಕಂದರೆ ನಮ್ಮ ಜಿಲ್ಲೆನ ಪ್ರತಿನಿಧಿಸ್ತಾ ಇದ್ದಾರೆ ಅವರು. ಆದರೆ ಒಂದೇ ಒಂದು ಬೇಜಾರು ಅಂದರೆ ನಾವು ಅವ್ರ ಜಿಲ್ಲೆಯಲ್ಲಿ ಹುಟ್ಟಿರೋದೇ ತಪ್ಪ ಅನ್ನಿಸ್ತಿದೆ ನಮಗೆ. ನಮ್ಮನ್ನು ನೋಡ್ತಾನೆ ಇಲ್ಲ ಅವರು. ಯಾಕೆ ನಾವು ಕಾಣಿಸ್ತಾ ಇಲ್ವಾ ಅವ್ರಿಗೆ? ನನ್ನೂರು ಮೇಯ್ನ್ ರೋಡಿಗೆ 1.5 ಕಿಲೋಮೀಟ್ರ್ ದೂರದಲ್ಲಿದೆ. ಮೊನ್ನೆ ಅದೇ ರೋಡಲ್ಲಿ ಪಾಸಾಗಿದ್ದಾರೆ. ಜಸ್ಟ್ 1.5 ಕಿಲೋಮೀಟ್ರ್ ಬಂದರೆ ನಾವು ಕಾಣಿಸ್ತಾ ಇದ್ವಿ ಅವ್ರಿಗೆ. ಯಾಕೆ ನಮಗೆ ಈ ಥರ ಮೋಸ ಮಾಡ್ತಿದ್ದಾರೆ ಅರ್ಥ ಆಗ್ತಿಲ್ಲ ಸರ್. ಮೇಡಮ್, ನೀವು ಹೇಳಿದ್ರಿ ಮೊನ್ನೆ ಅದೇ ರೋಡಲ್ಲಿ ಪಾಸ್ ಆದರೆ ಅಂತೇಳಿ. ಅದೇ ರೋಡಲ್ಲಿ ಪಾಸಾಗಿ ಹೋಗಿ ಅವರು ಅಲ್ಲಿ ಕನಕಪುರದಲ್ಲೆಲ್ಲ ಹೇಳ್ತಾರೆ, ನೀವು ಯಾರೂ ಕೂಡ ನಿಮ್ಮ ಜಮೀನ ಮಾರಬಾರ್ದು, ನೀವು ಪ್ರತಿಯೊಬ್ಬರು ನಿಮ್ಮ ತಲಾಂತರವಾಗಿ ಮುಂದಿನ ತಲೆಮಾರಿಗೂ ಸಹಿತ ನೀವು ರೈತರಾಗಿರಬೇಕು, ಅಲ್ಲಿವರೆಗೂ ನೀವು ಉಳುಮೆ ಮಾಡಬೇಕು ಅಂತ ಹೇಳ್ತಾರೆ ಮೇಡಮ್. ಆದರೆ ನಿಮ್ಮ ಭೂಮಿ ಮಾತ್ರ ಕೊಡಿ 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 ಅಂತ ಹೇಳ್ತಾ ಇದ್ದಾರೆ. ಸರ್, ಇದನ್ನು ಅವ್ರನ್ನೇ ಕೇಳಬೇಕು ನಾವು. ಯಾಕೆ ನಮಗೆ ಅನ್ಯಾಯ ಈಗ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಥರ ಮಾಡ್ತಿದ್ದಾರೆ. ನಾವು ಅವ್ರ ಮಕ್ಕಳೇ ಅಲ್ವಾ? ಈಗ ನನ್ನ ಪ್ರಕಾರ CM ಅಂದರೆ ಒಂದು ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ. ಈಗೆಲ್ಲ ನಾವು ಅವ್ರು ಏನು ಹೇಳ್ತಾರೆ ಅದನ್ನು ನಡ್ಸ್ಕೊಂಡು ಹೋಗ್ತೀವಿ ನಾವೂ. ಈಗ ನಾವು ಅವ್ರ ಮಕ್ಕಳೇ, ಕನಕಪುರದವರು ನಾವು ಅವ್ರ ಮಕ್ಕಳೇ. ರಾಮನಗರ ಜಿಲ್ಲೆಗೆ ಸೇರುತ್ತೆ ನಮ್ಮದು ಊರು, ನಾವು ಕೂಡ ಅವ್ರ ಮಕ್ಕಳೇನೆ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾಕೆ ಮಾಡ್ತಾ ಇದ್ದಾರೆ ಅವರು? ಇಬ್ಬರು ಒಂದೇ ಅಲ್ವಾ? ನಾವು ಮತ ಹಾಕ್ತೀವಿ, ನಾವು ಅವರು ಚೆನ್ನಾಗಿರಲಿ ಅಂತ ಬಯಸ್ತಾ ಇದ್ದೀವಿ. ಯಾಕೆ ಮೋಸ ಮಾಡ್ತಿದ್ದಾರೆ ನಮಗೆ? ಮೇಡಮ್, ಈಗ ಆ ಭೂಮಿಯನ್ನು ನೀವು ಬಿಡಲ್ಲ ಅಂತ ಹೇಳ್ತಾ ಇದ್ದೀರಾ, ಆದರೆ ಅವರು ಕೇಳ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತೇಳಿ. ಆದರೆ ನೀವು ಕೊನೆಯದಾಗಿ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತೀರಾ? ಸರ್, ಏನಕ್ಕೆ ಬೇಕು ಸರ್ ಅವ್ರಿಗೆ? ಈಗ ಅವ್ರು ಹೇಳಿದರು, ಈಗ ನಮಗೂ ಮಕ್ಕಳಿದ್ದಾರೆ. ಅವರೆಲ್ಲ ಈಗ ನಾವು ಬದುಕ್ತಾ ಇರೋದು ಏನಕ್ಕೋಸ್ಕರ? ಮಕ್ಕಳಿಗೆ. ಈಗ ನಮ್ಮ ಮನೆಯಲ್ಲಿ ನನ್ನ ಮಾವ ಬಂದು ಹ್ಯಾಂಡಿಕ್ಯಾಪ್ಟು. ಅವ್ರ ಭೂಮಿನ 1 ಇಂಚು ಕಳಿದೆ ನಮಗೆ ಕೊಟ್ಟೋಗಿದ್ದಾರೆ. ನಾನು ನೆಕ್ಸ್ಟ್ ನನ್ನ ಮಕ್ಳಿಗೆ ಕೊಟ್ಟೋಗ್ಬೇಕಲ್ವ? ನಾನು ಈಗ ಹೆಂಗಾಗಿದೆ ನಮ್ಮ ಜೀವನ ಅಂದರೆ, ಬದುಕಿದ್ದು ಸತ್ತಂಗೆ ಬದುಕ್ತಾ ಇದ್ದೀವಿ ನಾವು. ಒಂದು ದಿನವೂ ನೆಮ್ಮದಿನ ಇಲ್ಲ ಮನೇಲಿ. ಅಯ್ಯೋ ಏನಾಗ್ಬಿಡುತ್ತೋ. ಹೊರಗಡೆ ಹೋಗೋಣ ಅಂದರೆ ಅಯ್ಯೋ ಆಗೋಯ್ತಂತೆ ಅಂತಾರೆ. ಅವರಿಗೆ ಜವಾಬ್ ಕೊಡೋಕ್ಕಾಗ್ತಾ ಇಲ್ಲ. ಮನೇಲಿದ್ರೆ ಸಮಾಧಾನ ಆಗ್ತಾ ಇಲ್ಲ. ಸರ್, ನಮ್ಮ ನಡುವೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಸರ್. ನಾನು ಈಗ ಮಾತಾಡ್ತಾ ಇದ್ದೆ ನನ್ನ ಫ್ರೆಂಡ್ ಜೊತೆ. ನಾಯಿನೇ ನಮಗಿಂತ ಚೆನ್ನಾಗಿ ಜೀವನ ಮಾಡ್ತಿದೆ. ಎಲ್ಲಿ ಇಷ್ಟ ಇರುತ್ತೆ ಅಲ್ಲಿ ಕುತ್ಕೊತಿದೆ, ಎಲ್ಲಿ ಇಷ್ಟ ಇದೆ ಅಲ್ಲಿ ಮಲ್ಕೊಳ್ತಿರುತ್ತೆ. ನಮಗೆ ಆ ಸ್ವಾತಂತ್ರ್ಯನೂ ಇಲ್ಲ ಈಗ. ಹಂಗಾಗ್ಬಿಟ್ಟಿದೆ. ಎಲ್ಲೂ ಏನೂ ಮಾತಾಡೋಕ್ಕಾಗಲ್ಲ, ಯಾರ ಬಗ್ಗೆನೂ ಮಾತಾಡೋಕ್ಕಾಗಲ್ಲ. ಮಾತಾಡಿದರೆ ಇವ್ರು ಕಾಂಗ್ರೆಸ್, ಇವ್ರು ಮಾತಾಡಿದರೆ JDS, ಇವ್ರು ಮಾತಾಡಿದರೆ BJP ಅಂತಾರೆ. ನಾವು ಹೆಂಗಾಗಿದ್ದೀವಿ ಅಂದರೆ, ಈಗ ನೀವು ಬಂದು ಮೇಡಮ್ ನಿಮ್ಮ ಪರ ಅಂದರೆ ಹೌದಾ ಸರ್ ಬನ್ನಿ ನೀವಿದ್ದೀರಾ ನಮ್ಮ ಜೊತೆ ಅಂತ ಕೈ ಮುಗಿಯೋ ಥರ ಪರಿಸ್ಥಿತಿ ಬಂದಿದೆ ಸರ್ ನಮಗೆ. ಓಕೆ ಮೇಡಮ್, ಈಗ ಇನ್ನೂ ಸ್ವಲ್ಪ ಜನ ಏನಂತಾರೆ, ನಿಮ್ಗೆ ದುಡ್ಡು ಕೊಡ್ತಾರಲ್ಲ, ಈಗ ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ, ಯಾಕೆ ನಿಮಗೆ ಭೂಮಿ ಇಟ್ಕೊಂಡು ಏನು ಮಾಡ್ತಾರೆ, ಕೊಟ್ಬಿಡಿ ಅವ್ರಿಗೆ ಅಂತಂದಿದ್ದಾರೆ ಮೇಡಮ್. ಸರ್, ಭೂಮಿ ಅಂದರೆ ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟೇ. ಬೇರೆಯವ್ರ ಪ್ರಕಾರ ಗೊತ್ತಿಲ್ಲ, ನನ್ನ ಪ್ರಕಾರ ಅದು ಇನ್ವೆಸ್ಟ್ಮೆಂಟ್ ಅಂತಲೇ ಅರ್ಥ. ಯಾಕಂದರೆ ನಾನು ಬೇಸಿಕಲಿ ಕಾಮರ್ಸ್ ಸ್ಟೂಡೆಂಟು. ನಾನು ಬಿಸ್ನೆಸ್ ಮೈಂಡಲ್ಲಿ ಮಾತಾಡ್ತೀನಿ ಅಂದರೆ ಅದು ಇನ್ವೆಸ್ಟ್ಮೆಂಟ್ ಅಂತಲೇ ಕರಿತೀವಿ. ಅದನ್ನು ಫಿಕ್ಸ್ಡ್ ಅಸೆಟ್ ಇದ್ದಂಗೆ. ಅದಕ್ಕೆ ಅದ್ರ ವ್ಯಾಲ್ಯೂ ಯಾವತ್ತೂ ಕಮ್ಮಿ ಆಗಲ್ಲ, ಡಿಕ್ರೀಸ್ ಆಗಲ್ಲ, ಕಮ್ಮಿ ಆಗಲ್ಲ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಮನೆ ಆದರೆ ಅದ್ರ ವ್ಯಾಲ್ಯೂ ಕಮ್ಮಿ ಆಗ್ತಾ ಇರುತ್ತೆ. ಬಟ್ ಜಮೀನಿಂದು ಸೈಟಿಂದ ವ್ಯಾಲ್ಯೂ ಆಗಿರ್ಬೋದು ಯಾವತ್ತೂ ಡಿಕ್ರೀಸ್ ಆಗಲ್ಲ, ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇನ್ವೆಸ್ಟ್ಮೆಂಟೇ ಮಾಡಿದ್ದೀವಲ್ಲ ಸರ್ ನಾವು, ಯಾಕೆ ಕೊಡಬೇಕು? ಈಗ ನೀವೇ ಹೇಳಿದ್ರಿ, ಯಾವಾಗಲೋ ಹೇಳಿದರು, ನಂಗೆ ಗೊತ್ತಿಲ್ಲ ಅವಾಗಿಂದು ಏನೇನೋ ಹೇಳ್ತಾರೆ, ನಾನು ಕೇಳಿಸ್ಕೊಂಡು ಹೇಳ್ಬೇಕಷ್ಟೆ. 20 ಲಕ್ಷಕ್ಕೆ ಸೇಲ್ ಮಾಡ್ತಾಯಿದ್ರು ಅಂತ ಹೇಳಿದ್ರು. 20 ಲಕ್ಷ ಸಿಕ್ತಿತ್ತು ಅಂತ. 20 ಲಕ್ಷದಲ್ಲಿ ನಮ್ಮಲ್ಲಿ ಒಂದು ಮನೆ ಕಟ್ಕೊಳಕ್ಕಾಗ್ತಾ ಇಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾ ಇಲ್ಲ. ನನ್ನ ಊರಲ್ಲಿ ಆ ಹಳ್ಳಿಯಲ್ಲೇನೆ ಒಂದು ಸೈಟ್ ತೊಗೊಳಕ್ಕಾಗ್ತಾ ಇಲ್ಲ. ಅದು ಇನ್ವೆಸ್ಟ್ಮೆಂಟ್ ಅಲ್ವಾ? 20 ಲಕ್ಷದಿಂದ 2.5 ಕೋಟಿಗೆ ಬಂದಿದ್ದೀವಿ ಅಂದರೆ ಅದು ಇನ್ವೆಸ್ಟ್ಮೆಂಟು. ನನ್ನ ಮಕ್ಕಳು ಇನ್ನೂ ಬೇಸ್ಮೆಂಟಲ್ಲಿದ್ದಾರೆ, ಚಿಕ್ಕ ಮಕ್ಕಳು. ಇನ್ನೊಂದು 10 ವರ್ಷ ಹೋದರೆ
ಈಗೇನು ಇವ್ರು 2 ಕೋಟಿ 2.5 ಕೋಟಿ ಹೇಳ್ತಾ ಇದ್ದಾರೆ, ಅದು 20 ಕೋಟಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅಲ್ವಾ? ಇದಕ್ಕಿಂತ ಬೇಕಾ ಏನಾದರೂ ಬೇರೆ ಇನ್ವೆಸ್ಟ್ಮೆಂಟ್ ನಮಗೆ? ಓಕೆ ಮೇಡಮ್, ಇಂದಲ್ಲ ನಾಳೆ ಆದರೂ ನೀವು ಭೂಮಿ ಮಾರೋಕೆ ರೆಡಿ ಇದ್ದೀರಾ ಹಂಗಿದ್ರೆ? ಇಲ್ಲ ಸರ್, ಏನಕ್ಕೆ ಮಾರಬೇಕು? ಮಾರೋ ಅವಶ್ಯಕತೆ ಬಂದರೆ 5 ಕುಂಟೆನೋ 10 ಕುಂಟೆನೋ ಮಾರ್ಕೋತಾರೆ ರೈತರು. ಹಿಂಗೆ ಹೋಲ್ಸೇಲ್ ಗುಳುಮನ ಥರ ಮಾಡ್ಕೊಂಡು ಹೋಗಲ್ಲ. ಸತ್ತಾಗ ಸಮಾಧಿ ಇಲ್ಲದೆ ಇರೋಷ್ಟು ಜಾಗ ಇಲ್ಲದೆ ಇರೋಂಗೆ ಹೋಗೋಕ್ಕೆ ಯಾವನೂ ರೆಡಿ ಇಲ್ಲ ಸರ್ ರೈತ. ಅವನಿಗೆ ಬೇಕು, ಯಾಕಂದರೆ ಅವನು ಮಹಾಲಯ ಮಾಡ್ತಾನೆ, ಪಕ್ಷ ಮಾಡ್ತಾನೆ, ಹೋಗಿ ಪೂಜೆ ಮಾಡಬೇಕು, ಸಂಸ್ಕೃತಿ ಪರಂಪರೆನ ಉಳಿಸ್ಬೇಕು. ಅವ್ನಿಗೆ ಅವಶ್ಯಕತೆ ಇಲ್ಲ ಸರ್ ಪೂರ್ತಿ ಮಾರ್ಕೊಂಡು ಎಲ್ಲನೂ ಬೇರೆಯವ್ರಿಗೆ ಕೊಟ್ಬಿಟ್ಟು ಏನು ತಟ್ಟೆನ ಹಿಡ್ಕೊಂಡು ರೋಡ್ಗೆ ಹೋಗೋ ಅವಶ್ಯಕತೆ ಅವ್ನಿಗಿಲ್ಲ. ಓಕೆ ಮೇಡಮ್, ಅದೇ ನಾನು ಯಾಕೆ ಮಾರೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ನಿಮ್ಮಲ್ಲೇ ಕೆಲವು ರೈತರು, ಬಿಡದಿ ಭಾಗದ ಕೆಲವು ರೈತರು ಮಾರೋಕೆ ರೆಡಿ ಇದ್ದಾರೆ, ಅದರಿಂದ ಕೇಳಿದೆ ಸರ್. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ, ಪರಿಸ್ಥಿತಿ ಒತ್ತಡ ಇರ್ಬೋದು ಅಥವಾ ಡೆವಲಪ್ಮೆಂಟ್ ಬೇಕು ಅಂತ ಇರ್ಬೋದು. ಬಟ್ ನಮಗೆ ಡೆವಲಪ್ಮೆಂಟ್ ಸಾಕು ಸರ್. ಯಾಕಂದರೆ 30 ಕಿಲೋಮೀಟ್ರು ದೂರದಲ್ಲಿದ್ದೀವಿ ಅಂದರೆ 28-30 ಕಿಲೋಮೀಟ್ರು. ನಾನು ಸ್ಪೆಷಲಿ ಮಧ್ಯದಲ್ಲಿದ್ದೀನಿ. ಈ ಕಡೆ ಹೋದರೆ ಕನಕಪುರ ಮೈನ್ ರೋಡ್ ಸಿಗುತ್ತೆ ನನಗೆ, ಇನ್ನೊಂದು ಕಡೆ ಬಂದರೆ ಮೈಸೂರು ರೋಡ್ ಸಿಗುತ್ತೆ. ಸೊ ನಮಗೆ ಡೆವಲಪ್ಮೆಂಟ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಮ್ಮ ಊರಿಗೆ ಎಲ್ಲ ಥರ ಡೆವಲಪ್ಮೆಂಟ್ ಫೆಸಿಲಿಟೀಸು ಇದೆ. ಈಗ ಮುಂಚೆ ಸ್ವಿಗ್ಗಿ ಝೊಮ್ಯಾಟೊ ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ ಬೆಂಗಳೂರು ಫೆಸಿಲಿಟಿ ಇತ್ತು, ಅದೆಲ್ಲ ಈಗ ನಮ್ಮೂರಲ್ಲೇ ಆರ್ಡ್ರ್ ಮಾಡ್ಕೋತಾರೆ. ಮೀಶೋ ಆಗಿರ್ಬೋದು, ಪ್ರತಿಯೊಂದು ನಮ್ಮೂರಲ್ಲೇ ಇದೆ. ಇನ್ನೊಂದು ಬಂದರೆ ನಾವೇನು ಜಾಬಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ 2 ಇಂಡಸ್ಟ್ರಿಯಲ್ ಏರಿಯಾ ಇದೆ. ಒಂದು ಹಾರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಇನ್ನೊಂದು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ. ಹಾರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಏಷ್ಯಾದಲ್ಲೇ ನಂಬರ್ 1 ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದ್ದಾರೆ. ಸೊ ಅಲ್ಲಿ ಆ ಥರ ಇರುವಾಗ ನಮಗೆ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇಲ್ಲ. 2 ಕಡೆ ಎಲ್ಲಾದರೂ ಹೋಗ್ತಾರೆ, ಯಾಕಂದರೆ 2 8 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಇದು ಬಂದು ಎಜುಕೇಷನ್ ಪರ್ಪಸ್ ಆಯಿತು. ಇನ್ನೊಂದು NH ಮತ್ತು ಸ್ಟೇಟ್ ಹೈವೇ ಎರಡೂ ಕನೆಕ್ಟ್ ಆಗುತ್ತೆ ನಮ್ಮ ಊರುಗಳಿಗೆ. ಈಗೇನು ನಾವು ಅಕ್ವೈರ್ ಮಾಡ್ಕೋಬೇಕು ಅಂತಿದ್ದಾರೆ ಆ ರೋಡ್ಗಳಿಗೆ. ಸೊ ನಮಗೆ ರೋಡ್ ಫೆಸಿಲಿಟಿನೂ ಇದೆ ಚೆನ್ನಾಗಿ. ಇನ್ನು ಹೇಳಿದರು ಸ್ಕೂಲ್ಸು, CBSE ಸ್ಕೂಲ್ಸ್ ಇದೆ ನಮ್ಮೂರಲ್ಲಿ. CBSE ಸ್ಕೂಲ್ಸ್ ಇದೆ, ಅದು ಅಪ್ರೂವಲ್ ಆಗಿ ಚೆನ್ನಾಗೇ ರನ್ ಆಗ್ತಾ ಇದೆ. CBSE ಸ್ಕೂಲ್ಸ್ ಇದೆ, ಸ್ಟೇಟ್ ಬೋರ್ಡ್ ಸ್ಕೂಲ್ಸ್ ಇದೆ, ಪಾಲಿಟೆಕ್ನಿಕ್ ಕಾಲೇಜ್ ಇದೆ, PU ಕಾಲೇಜ್ ಇದೆ, ಡಿಗ್ರಿ ಕಾಲೇಜಸ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇನ್ನೇನು ಬೇಕು ಸರ್? ಇದು ಎಜುಕೇಷನ್ ವೈಸ್ ಆಯಿತು. ಇದನ್ನು ಮೀರಿ ಎಜುಕೇಷನ್ ಕೊಡಿಸ್ತೀನಿ ಅಂದರೆ 8 ಕಿಲೋಮೀಟ್ರ್ ಬಂದರೆ ಬೇರೆ ಬೇರೆ ರೋಡಿಗೆ ಕನೆಕ್ಟ್ ಆಗ್ತಾರೆ, ಅಲ್ಲಿ ಮೂವ್ ಆಗಿ ಅವ್ರು ಮಾಡ್ಕೊಬೋದು. ಸೊ ನೆಕ್ಸ್ಟ್ ಬಂದು ಹಾಸ್ಪಿಟಲ್, 3 ಥರ ಹಾಸ್ಪಿಟಲ್ಸ್ ಇದೆ ನಮಗೆ. ಆಯುರ್ವೇದ ಹಾಸ್ಪಿಟಲ್ ಇದೆ, ಮತ್ತು ವೆಟರ್ನರಿ ಹಾಸ್ಪಿಟಲ್ ಇದೆ, ಜನರಲ್ ಹಾಸ್ಪಿಟಲ್ ಇದೆ. ಡಾಕ್ಟರ್ನ ಹೈಯರ್ ಮಾಡಿದರೆ ಮುಗೀತು, ಅಲ್ಲಿಗೆ ಹಾಸ್ಪಿಟಲ್ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಅದನ್ನು ಬಿಟ್ಟು ಮೂಲಭೂತ ಸೌಕರ್ಯಗಳು ಅಂತ ಇದನ್ನು ಹೇಳ್ತೀವಿ. ಇದನ್ನು ಬಿಟ್ಟು ನನ್ನ ಪ್ರಕಾರ ಬೇರೆ ಏನೂ ಅವಶ್ಯಕತೆ ಇಲ್ಲ. ಬೆಂಗಳೂರಲ್ಲಿ ಇರೋರು ಇನ್ನೇನು ತುಂಬ ಫೆಸಿಲಿಟೀಸ್ ತೊಗೊಂಡು ಅವರು ಏನಿಲ್ಲ. ಮತ್ತು ವಾಟರ್ ಪ್ಯೂರಿಫೈಯರ್ಸು, ಬೆಂಗಳೂರವರೆಲ್ಲ ಫಿಲ್ಟರ್ ನೀರು ಕುಡಿತಾರೆ, ನಮಗಿಲ್ಲ ಅನ್ನೋಂಗಿಲ್ಲ. ನಮ್ಮೂರುಗಳಲ್ಲೂ ವಾಟರ್ ಫೆಸಿಲಿಟಿ ಚೆನ್ನಾಗೇ ಇದೆ, ಕುಡಿಯೋಕ್ಕೂ ನೀರು ಓವರ್ ಟ್ಯಾಂಕ್ಗಳಿದೆ. ಮತ್ತು ಹಾಲು ನಮ್ಮದ್ರಲ್ಲೇ ಜಾಸ್ತಿ ಪ್ರೊಡಕ್ಷನ್ಸ್ ಮಾಡ್ತಾ ಇರೋದ್ರಿಂದ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿನೂ ಇದೆ. ಇಷ್ಟೆಲ್ಲ ಫೆಸಿಲಿಟಿ ಇದೆ ಅಂದರೆ ನಾವು ಅಂಡರ್ ಡೆವಲಪ್ಡ್ ಏರಿಯಾಲಿ ಇದ್ದೀವಿ ಅನಿಸುತ್ತಾ ನಿಮಗೆ? ಅಂದರೆ ಮೇಡಮ್, ಇದು ನಿಮ್ಮ ಒಂದು ವೈಯಕ್ತಿಕವಾಗಿ ಅಥವಾ ಈಗ ಅಲ್ಲಿ ಬಿಡದಿ ಭಾಗದಲ್ಲಿರುವಂಥ ಜನಗಳ ಅಭಿವೃದ್ಧಿಗಾಗಿ ಮಾಡ್ತಾ ಇದ್ರೆ, ಅಥವಾ ವೈಯಕ್ತಿಕವಾದಂಥ ಅಭಿವೃದ್ಧಿಗಳಿಗೋಸ್ಕರ ಮಾಡ್ತಾ ಇರೋದು ಅನ್ಸುತ್ತಾ ಇದು? ಸರ್, ಇದು ಅವ್ರ ಪರ್ಸ್ನಲ್, ಅವ್ರ ಮನಸ್ಸಲ್ಲಿ. ಈಗ ನನ್ನ ಮನಸ್ಸಲ್ಲಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಾನು ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ, ನೆಕ್ಸ್ಟ್ ಕ್ವಶನ್ ಏನು ನೀವು ಕೇಳ್ತೀರಾ ಅಂತಲೇ ನಾನು ಹೇಳೋಕ್ಕಾಗಲ್ಲ. ಸೊ ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದನ್ನು ನಾವು ಅನಲೈಸ್ ಮಾಡೋಕ್ಕಾಗಲ್ಲ. ನಾವು ಹೇಳ್ತಾ ಇರೋದು ಅಷ್ಟೇ ಸರ್, ನಿಮ್ಮ ಪರ್ಸ್ನಲ್ ಏನೇ ಇರಲಿ ನಮ್ಮನ್ನು ಹಾಳು ಮಾಡಬೇಡಿ. ನಮ್ಮ ಮಕ್ಕಳು ನಾವಿದ್ದೀವಿ, ನಾವು ಬದುಕಿ ಬಾಳಬೇಕು. ಯಾಕಂದರೆ ಸಿಟಿ ಲೈಫ್ ಕಷ್ಟ ಇದೆ. ಯಾಕಂದರೆ ನಾವು ರೈತರು ಎಲ್ಲನೂ ಚೆನ್ನಾಗಿ ತಿನ್ಕೊಂಡು, ಈಗ ನೀವು ಒಂದು ಮಾವಿನ ಹಣ್ಣು ತಂದರೆ 10 ಪೀಸ್ ಮಾಡ್ತೀರಾ ನೀವು. ನಾವು ಹಂಗಲ್ಲ, ಒಂದು ಮಾವಿನ ಹಣ್ಣು ಒಬ್ಬರೇ ತಿನ್ಬಿಡ್ತೀವಿ. ಈಗ ತೆಂಗಿನಕಾಯಿಗೆ ಬರ್ಬೋದು, ನೀವು ಒಂದು ಕಾಯಿ ಹೊಡೆದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು 10 ದಿನ ಬೇಕಾದ್ರೂ ಯೂಸ್ ಮಾಡ್ತೀರಾ. ನಾವು ಹಂಗಲ್ಲ, ನಾವು ರೈತರು, ನಾವು ರಿಚ್. ನಾವು ಒಂದು ದಿನಕ್ಕೆ ಬೇಕಾದ್ರೂ ಅರ್ಧ ತುರಿದ್ಬಿಟ್ಟು ಅರ್ಧ ಬಿಸಾಕ್ತೀವಿ. ಇಷ್ಟು ಸಮೃದ್ಧಿಯಾಗಿ ಬೆಳಿತಿರೋರು ನಾವು. ನಮಗೆ ಸಿಟಿ ಲೈಫ್ ಅಡ್ಜಸ್ಟ್ ಆಗಲ್ಲ. ಹಳ್ಳಿಯವರು ಹಳ್ಳಿ ಥರನೇ ಬದುಕಬೇಕು. ನಾನು ಮೇಯ್ನಾಗಿ ನನ್ನ ಪರ್ಸ್ನಲ್ ಏನಕ್ಕೆ ನೀವು ಅಕ್ವೈರ್ ಮಾಡ್ಕೋಬೇಡಿ ಅಂತ ನಾನು ಹೇಳೋದಾದರೆ, ಮಕ್ಕಳು ಹಾಳಾಗ್ತಾರೆ. ಓವರ್ ಡೆವಲಪ್ಮೆಂಟ್ ಕೊಟ್ಟರೆ ಮಕ್ಳಿಗೆ ಫೆಸಿಲಿಟೀಸ್ ಜಾಸ್ತಿ ಆಗುತ್ತೆ, ಒಳ್ಳೆ ಗಾಳಿ ಈಗ ನಮ್ಗೆ ಹೆಂಗಾಗಿದೆ ಅಂದರೆ, ನಾನು ಹೇಳಿದೆ 8 ಕಿಲೋಮೀಟ್ರಲ್ಲೂ ಇಂಡಸ್ಟ್ರೀಸ್ ಇರೋದ್ರಿಂದ ನೆಕ್ಸ್ಟ್ ಫ್ಯೂಚರಿಗೆ ನಮಗೆ ಒಳ್ಳೆ ಗಾಳಿ ಇರಲ್ಲ, ಒಳ್ಳೆ ವಾತಾವರಣ ಇರಲ್ಲ. ಯಾಕಂದರೆ ವಾತಾವರಣ ಇರಲ್ಲ ಅಂದರೆ ನಮ್ಮ ಎಜುಕೇಷನ್ನು ಅವ್ರಿಗೆ ಬೇಕಾಗಿಲ್ಲ. ಕಮ್ಮಿ ಸ್ಯಾಲ್ರಿ ಅವ್ರು ಬೇಕು. ನಮ್ಮವರು ನಾವು ರೈತರಾಗಿರೋದ್ರಿಂದ ಲೆಕ್ಕ ಹಾಕ್ತೀವಿ, 15,000 20,000ಕ್ಕೆ ನಾವು ಹೋಗಲ್ಲ ಫುಲ್ ಟೈಮ್ ಆಗಿ. ಸೊ ನಮ್ಮವ್ರಿಗೆ ಅಲ್ಲಿ ಫೆಸಿಲಿಟೀಸ್ ಜಾಬ್ ಸಿಗಲ್ಲ ನಮ್ಮವ್ರಿಗೆ. ಮತ್ತು ಎಲ್ಲ ಹೊರಗಡೆಯವ್ರು ಬಂದಾಗ ಒಳ್ಳೆ ವಾತಾವರಣ ಸಿಗಲ್ಲ. ಈಗ ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ಎಲ್ಲ ಹೊರಗಡೆಯವ್ರು ಬಂದರೆ ಹೆಂಗೆ ಹೊರಗಡೆ ಹೋಗು ಅಂತ ಹೇಳೋದು ನಾವು?
ಈಗ ಯಾಕಂದರೆ ನಮ್ಮಿಂದ ಸ್ವಲ್ಪ ಮುಂದೆ ಹೋದರೆ ಅಬ್ಬಂಕುಪ್ಪೆ ಜಾಗ ಇದೆ, ಅಲ್ಲೆಲ್ಲ ಹಿಂದಿಯವರೇ ಇರೋದು. ಸೊ ಅಲ್ಲಿ ಆರಾಮಾಗಿ ತಿರ್ಗೋಕ್ಕಾಗಲ್ಲ. ನಮ್ಮೂರಲ್ಲಿ 12 ಗಂಟೆ ರಾತ್ರಿಲೂ ಆರಾಮಾಗಿ ತಿರ್ಗಾಡ್ಬೋದು. ಈಗ ನಮ್ಮೂರಲ್ಲಿ ಬೇರೆಯವ್ರು ಬರ್ತಾರೆ, ಬೇರೆಯವ್ರು ಬಂದಿದ್ರೆ ನಾವು ಹೊರಗಡೆ ಹೋಗಿ ತಿರ್ಗೋಕ್ಕಾಗುತ್ತಾ? ಮತ್ತು ಭಯ, ಅಯ್ಯೋ ಏನು ಮಾಡಿಬಿಡ್ತಾನೋ, ಏನಾಗ್ಬಿಡುತ್ತೋ ನಮಗೆ ಅಂತ ಭಯ. ಸೊ ಇವಾಗ ಆರಾಮಾಗಿದ್ದೀವಿ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತಲೇ ಅರ್ಥ ಆಗ್ತಿಲ್ಲ. ಒಳ್ಳೆ ಗಾಳಿ, ಒಳ್ಳೆ ಒಳ್ಳೆ ವಾತಾವರಣದಲ್ಲಿ ಇರೋರನ್ನ ಹಾಳು ಮಾಡ್ತಾ ಇದ್ದೀರಾ. ಮಕ್ಳುಗಳು ಹಾಳಾಗ್ತಾರೆ. ನಿಮ್ಗೆ ತುಂಬ ಇದೆಲ್ಲ ಫೆಸಿಲಿಟಿ ಸಿಗ್ತಿದ್ದಂಗೆ ಮಕ್ಕಳು ಬೇರೆದಕ್ಕೆ ಅಡಿಕ್ಟ್ ಆಗ್ತಾರೆ. ಫ್ಯೂಚರ್ ನಮ್ಮ ಕಣ್ಮುಂದೆ ಕಾಣಿಸ್ತಿದೆ ಹೆಂಗೆ ಹಾಳಾಗುತ್ತೆ ಎಲ್ಲರ ಜೀವನನೂ ಅಂತ. ಈಗ ನಮ್ಮವರಿಗೆ ಕನ್ನಡ ಬಿಟ್ಟು ಬೇರೆ ಮಾತಾಡೋಕ್ಕೆ ಬರಲ್ಲ. ಹಿಂದಿಯವ್ರು ಬಂದು ಏನು ಬೈದರೂ ಬೈಸ್ಕೋತಾರೆ, ಹೊಡೆಸ್ಕೋತಾರೆ. ಅವ್ರು ಏನಂದ್ರೂ ಗೊತ್ತಾಗಲ್ಲ. ಅಲ್ಲೆಲ್ಲ ಪಾಪ ರೈತರು ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ? ಬನ್ನಿ, ಯಾರ್ಯಾರು ನಾನು ಕೇಳ್ಕೊಳ್ಳೋದು, ಎಷ್ಟು ಕನ್ನಡ ಪರ ಹೋರಾಟಗಾರರು ಅಲ್ಲಿರೋರೆಲ್ಲ ಕನ್ನಡದವ್ರೆ. ಅವ್ರು ಯಾರೂ ಬೇರೆ ಭಾಷೆ ಮಾತಾಡೋರಿಲ್ಲ ನಮ್ಮೂರಲ್ಲಿ, ಎಲ್ಲ ಕನ್ನಡನೇ. ಸ್ವಲ್ಪ ಓದಿರೋರೇನೋ ನಮ್ಮ ಥರ ಮಿಡ್ಲ್ ಇಂಗ್ಲೀಷ್ ಯೂಸ್ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಮಿಕ್ಕಿದವರೆಲ್ಲ ಹಳ್ಳಿಯವರೇ. ಅವರು ಅಪ್ಪಟ ಹಳ್ಳಿಯವರು, ಅಪ್ಪಟ ಕನ್ನಡ ಭಾಷೆನೇ ಮಾತಾಡೋದು. ಕನ್ನಡ ಪರ ಸಂಘಟನೆಗಳು ಬನ್ನಿ, ಯಾರ್ಯಾರು ಸಂಘಟನೆಗಳನ್ನ ಕಟ್ಕೊಂಡಿದ್ದೀರಾ ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ಹೆಲ್ಪ್ ಮಾಡಿ ನಮಗೆ. ನಾವು ಇದ್ದೀವಿ, ಒಂದ್ಸಲ ಬಂದು ನಮಗೆ ಸಪೋರ್ಟ್ ಮಾಡಿ, ನಮ್ಮನ್ನು ಉಳಿಸ್ಕೊಡಿ. ಮೇಡಮ್, ಈಗ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಕೊನೆಯದಾಗಿ ನೀವು ಹೇಳೋದಾದರೆ ಮತ್ತೆ ಕೇಳ್ಕೊಳ್ಳೋದಾದರೆ? ಬಿಡ್ತೀನಿ ಸರ್, ಕೈಯೇ ಮುಗಿದ್ಬಿಡ್ತೀನಿ. ಅವ್ರು ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ. ಅವ್ರು ನನಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವರು, ನನಗಿಂತ 2 ಪಟ್ಟೆ ವಯಸ್ಸು ಜಾಸ್ತಿನೇ ಆಗಿದೆ ಅವ್ರಿಗೆ. ನಾನು ಅವ್ರಿಗೆ ಕೈ ಮುಗ್ದೇ ಕೇಳ್ತೀನಿ, ಯಾಕೆ ನಮಗೆ ಈ ಥರ ಮೋಸ ಮಾಡ್ತಿದ್ದೀರಾ? ದಯವಿಟ್ಟು ನಮ್ಮ ಜಾಗ ನಮಗೆ ಬಿಟ್ಕೊಟ್ಬಿಡಿ. ನಾವು ಅವ್ರನ್ನ ಬೇರೆ ಏನೂ ಕೇಳಲ್ಲ. ನೀವು ಗೆಲ್ಲಬೇಕು, ನಿಮ್ಮ ಪ್ರತಿಷ್ಠೆ ಉಳಿಸ್ಕೊಳ್ಳಿ, ಅವರು ಹೋರಾಟ ಮಾಡಿ, ಇವರು ಹೋರಾಟ ಮಾಡಿ, ನಾವೇನು ಕೇಳಲ್ಲ. ನಮ್ಮ ಜಾಗ ನಮಗೆ ಉಳಿಸ್ಕೊಡಿ. ನಿಮ್ಮನ್ನು ನಾವು ಯಾವತ್ತೂ ಕೆಟ್ಟದಾಗಿ ಬೈಯೋದು ಆಗಲಿ ಏನೂ ಮಾಡಲ್ಲ ನಾವು. ಈಗ ಆಕ್ರೋಶಕ್ಕೆ ಮಾತಾಡ್ತಾ ಇದ್ದೀವಿ ಹೊರತು, ನೀವು ಒಂದ್ಸತಿ ನಮ್ಮ ಜಾಗ ಬಿಟ್ಟರೆ ನಿಜವಾಗ್ಲೂ ನಮ್ಮ ಜಾಗದಲ್ಲೇ ನಿಮಗೆ ಕರೆದು ಸನ್ಮಾನ ಮಾಡ್ತೀವಿ. ಎಲ್ಲರೂ ಯಾರ್ಯಾರು, ಈಗ ಸಪೋಸ್ ಅವ್ರು ವೀಡಿಯೋಸ್ ನೋಡಿರ್ತಾರೆ, ನಮ್ಮವರು ಆಕ್ರೋಶದಲ್ಲಿ ಬೈದಿರ್ತಾರೆ, ಅವರು ಕೂಡ ಸನ್ಮಾನ ಮಾಡ್ತಾರೆ ಅವ್ರಿಗೆ.